ರಾಜ್‌ವೀರ್ ಜಮಾಂಡ ಎನ್ನುವ ಒಬ್ಬ ವ್ಯಕ್ತಿ. ಅವರು ಬಂದು ಒಂದು ಸಿಂಗರ್ ಆಗಿದ್ದಾರೆ. ಪಂಜಾಬ್‌ನಲ್ಲಿ ಒಂದು ಗಾಯಕ. ಹಿ ಈಸ್ ಅ ಸಿಂಗರ್, ಪಾಪ್ ಸಿಂಗರ್. ಒಳ್ಳೆ ಫೇಮಸ್ ವ್ಯಕ್ತಿ. ಅವ್ರೇನ್ ಮಾಡಿದ್ದಾರೆ, ಟೂ ವೀಲರ್‌ನಲ್ಲಿ ರೈಡ್ ಹೋಗ್ಬೇಕಂತ ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರು ಹೈವೇನಲ್ಲಿ ಸಿಮ್ಲಾವರೆಗೂ ಹೋಗೋಣ ಅಂತ ಗಾಡಿ ತಗೊಂಡೋಗಿದ್ದಾರೆ. ಸೊ ಟೂ ವೀಲರ್‌ನಲ್ಲಿ ಹೈವೇನಲ್ಲಿ ಬಡ್ಡಿ ಪಿಂಜೋರ್ ಎನ್ನುವ ಒಂದು ಹೈವೇ ಹರಿಯಾಣನಲ್ಲಿ ಇರತಕ್ಕಂಥ ಒಂದು ಜಾಗದಲ್ಲಿ ಅಲ್ಲಿ ಏನಾಗತ್ತೆ, ಸ್ಟ್ರೇ ಕೌಸ್ ಅಂದ್ರೆ ಬೀದಿನಲ್ಲಿ ಬಿಟ್ಟಿರ್ತಾರೆ, ರಸ್ತೆನಲ್ಲಿ ಬಿಟ್ಟಿರತಕ್ಕಂತಹ ಈ ಹಸು ಮತ್ತೆ ಎಮ್ಮೆ ಇವೆಲ್ಲ ಬಂದು ಏನ್ ಮಾಡುತ್ತೆ, ಅಲ್ಲಿ ಸೇರ್ಕೊಂಡಿರುವಾಗ ಇವರು ಹೈವೇನಲ್ಲಿ ಬರ್ತಾ ಇರ್ತಾರೆ. ಆ ಎತ್ತು ಏನ್ ಮಾಡುತ್ತೆ, ಎರಡು ಎತ್ತು ಅವ್ರ ಮೇಲೆ ಬಂದು ಮಧ್ಯ ಬಂದು ಅವ್ರು ಅದ್ರ ಮೇಲೆ ಹೋಗಿ ಹೊಡೆದು ಅವ್ರ ಕೆಳಗೆ ಬೀಳ್ತಾರೆ. ಮತ್ತೆ ಒಂದು ರೀತಿ ಬಹಳ ಸೀರಿಯಸ್ ಕಂಡೀಷನ್ ಆಗ್ಬಿಡುತ್ತೆ. ಅದ್ರ ನಂತರ ಅವ್ರನ್ನ ಹಾಸ್ಪಿಟಲ್ಗೆ ಹೋಗಿ ಸೇರಿಸ್ತಾರೆ. ಸುಮಾರು 12 ದಿನ ಅವರಲ್ಲಿ ಚಿಕಿತ್ಸೆ ಪಡ್ಕೊಂಡು ಏನು ಅದರಲ್ಲಿ ಲಾಭ ಏನು ಸಿಗದೆ ಅವ್ರು ತೀರೋಗ್ತಾರೆ. ಸೊ ಅಕ್ಟೋಬರ್ 8ನೇ ದಿವಸ ಅವರು ತೀರೋದ್ರು. ಸೊ ಇದರ ನಂತರ ಜನರು ಇದ್ರ ಬಗ್ಗೆ ಪ್ರಶ್ನೆ ಎಬ್ಸ್ತಾ ಇದ್ದಾರೆ. ರೋಡ್ ಇರೋದು ಏನಕ್ಕೋಸ್ಕರ? ರೋಡು ಇರೋದು ಗಾಡಿಗಳು ಓಡ್ಸಕ್ಕೆ ಮತ್ತು ಜನರು ಅಲ್ಲಿ ನಡೆಯಕ್ಕೆ. ಇವಾಗ ಏನ್ ನಡೀತಿದೆ, ರೋಡ್ನಲ್ಲಿ ಈ ಎತ್ತು ಮತ್ತೆ ಹಸು ಎಮ್ಮೆ ಮತ್ತೆ ನಾಯಿಗಳು, ರಸ್ತೆಯಲ್ಲಿ ಇರತಕ್ಕಂಥ ಬೀದಿ ನಾಯಿಗಳು ಇವೆಲ್ಲವನ್ನು ರೋಡ್ನಲ್ಲಿ ಬಿಡುವ ಮೂಲಕ ಏನಾಗ್ತಿದೆ, ಬಹಳ ಸಮಸ್ಯೆಗಳು ಉಂಟಾಗ್ತಿದೆ. ಎಂತದಂದ್ರೆ, ಜನರು ಸಾಮಾನ್ಯವಾಗಿ ಗಾಡಿ ಓಡಿಸ್ತಿರುವಾಗ ಗಾಡಿ ಮಧ್ಯ ಒಂದು ಎತ್ತು ಇಲ್ಲ ಒಂದು ನಾಯಿ ಮುಂದೆ ಬಂದ್ರೆ ಅವ್ರು ಕಂಟ್ರೋಲ್ ಮಾಡಕ್ಕೆ ಆಗದೆ ಅವರು ಕೆಳಗೆ ಬೀಳ್ತಾರೆ. ಮತ್ತೆ ಅವ್ರಿಗೆ ಏಟ್ ಬೀಳುತ್ತೆ. ಜೋರಾಗಿ ಬಂದ್ರೆ ಸೀರಿಯಸ್ ಕಂಡೀಷನ್ಗೆ ಹೋಗ್ತಾರೆ, ಕೋಮಾ ಕಂಡೀಷನ್ಗೆ ಹೋಗ್ಬೋದು. ಅದರ ನಂತರ ಅದರಲ್ಲಿ ಅವ್ರಿಗೆ ಚಿಕಿತ್ಸೆನಲ್ಲಿ ಏನ್ ಲಾಭ ಸಿಗದೆ ಇದ್ರೆ ಅವರು ಸಾಯ್ತಾರೆ. ಇದು ನಡೀತಾನೆ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ದನಿ ಎತ್ತಕ್ಕೆ ಹಿಮಾಚಲ್ ಪ್ರದೇಶ್ ಹೈಕೋರ್ಟ್ ನಲ್ಲಿ ಒಬ್ರು ಲಾಯರ್ಸ್ ಫಾರ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಸಂಸ್ಥೆ ಮೂಲಕ ಅವರು ಒಂದು PIL ಫೈಲ್ ಮಾಡಿದ್ದಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿದ್ದಾರೆ. ನವ್ ಕಿರಣ್ ಸಿಂಗ್ ಎನ್ನುವ ಈ ವ್ಯಕ್ತಿ ಒಬ್ಬ ಲಾಯರು. ಅವ್ರು ಬಂದು PIL ಮೂಲಕ ಅವ್ರಿಗೆ ಏನ್ ಬೇಡಿಕೆ ಇಡ್ತಾ ಇದೆ ಅಂದ್ರೆ, ಸೇಫ್ಟಿಗೋಸ್ಕರ ಇಲ್ಲಿರತಕ್ಕಂತಹ ಸರ್ಕಾರಗಳು ಏನ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಸರ್ಕಾರಗಳು ಮಾಶಾಲ್ಲಾ, ಇಲ್ಲಿ ಕರ್ನಾಟಕ ಆಗಲಿ ತಮಿಳುನಾಡು ಆಗಲಿ ಮತ್ತೆ ಎಲ್ಲಾ ಕಡೆ ಇನ್ಕ್ಲೂಡಿಂಗ್ ದಿ ಯೂನಿಯನ್ ಗವರ್ಮೆಂಟ್ ಅಂದ್ರೆ ಮೋದಿ ಅವರ ಸರ್ಕಾರ ಎಲ್ಲ ದೊಡ್ಡ ವಿಷಯವನ್ನು ಮಾತಾಡ್ತಾರೆ, ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಂತಹ ಸಿಂಪಲ್ ವಿಷಯಗಳ ಬಗ್ಗೆ ಯಾಕೆ ಅವರಿಗೆ ಅಷ್ಟು ಆಲೋಚನೆ ಬರ್ತಿಲ್ಲ? ಯಾಕೆ ಅದ್ರ ಬಗ್ಗೆ ಅವರು ತಲೆ ಕೆಡ್ಸ್ಕೊಳ್ತಿಲ್ಲ? ನೋಡಿ, ಸಿಂಪಲ್ ವಿಷಯಗಳನ್ನು ನೋಡುವಾಗ ನಮ್ಗೆ ಏನ್ ಅನ್ಸುತ್ತೆ, ಇದೆಲ್ಲ ಬಂದು ಇದೆಲ್ಲ ನಡೀತಾನೆ ಇದೆ, ಕಾಲ ಕಾಲಕ್ಕೂ ನಡೀತಾ ಇದೆ, ಯಾಕೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ಕೆಲವರು ಇರ್ತಾರೆ. ನಾನೇನ್ ಅನ್ಕೊಳ್ತೀನಿ, ನೋಡಿ, ಈಗ ನಮ್ಮ ರಾಜ್ಯ ಬೆಳವಣಿಗೆ ಆಗ್ತಿದೆ. ವಿ ಆರ್ ಡೆವಲಪಿಂಗ್ ನೇಷನ್. ನಮ್ಮ ದೇಶ ಒಳ್ಳೆ ಬದಲಾವಣೆ ಆಗ್ತಿದೆ. ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿದೆ. ನಾವು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇನ್ನೂ ಇಂಪ್ರೂವ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಈ ಚಿಕ್ಕ ಚಿಕ್ಕ ವಿಷಯಗಳು ವಿರುದ್ಧವಾಗಿ ತಡೆಯಕ್ಕೆ ನಿಂತ್ಕೊಂಡಿದೆ. ನೀವು ಹಸು ಬೇಕಂದ್ರೆ ಸಾಕಿ, ಇಲ್ಲ ನೀವು ಎತ್ತುಗಳನ್ನು ಬೇಕು ಸಾಕಿ, ಎಲ್ಲ ಮಾಡಿ ಒಳ್ಳೇದು. ಯಾಕಂದ್ರೆ ನಮ್ಮ ಮನೆಗೂ ಹಾಲು ಬೇಕಾಗಿರುತ್ತೆ, ನಿಮ್ಮ ಮನೆಗೂ ಹಾಲು ಬೇಕಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದನ್ನ ಪಡ್ಕೊಳ್ಬೇಕು, ಯಾವ ಯಾವ ಜಾಗದಲ್ಲಿ ಯಾವ ವಸ್ತುವನ್ನು ಇಡಬೇಕು, ಆ ವಸ್ತು ಆ ಒಂದು ವಿಷಯವನ್ನು ಅಲ್ಲೇ ಇಡಬೇಕಾಗಿರುತ್ತೆ. ಫಾರ್ಮ್ ಲ್ಯಾಂಡ್ ನಲ್ಲಿ ನೀವು ಹಸು ಸಾಕಿ, ಮತ್ತೆ ನಿಮ್ಗೆ ಬೇಕಾಗಿರುವತಕ್ಕಂಥ ಅಲ್ಲಿ ಶೆಡ್ ಮಾಡ್ಕೊಳ್ಳಿ, ಮತ್ತೆ ನೀವು ಬೇಕಾಗಿರೋ ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ಳಿ, ಅಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ. ಬಟ್ ಹೈವೇನಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ, ಸಮಸ್ಯೆ ಉಂಟಾಗತ್ತೆ. ಹೈವೇನಲ್ಲಿ ಬಿಡುವ ಮೂಲಕ ಸಮಸ್ಯೆ ಉಂಟಾಗತ್ತೆ. ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಲಾರಿ ಆಕ್ಸಿಡೆಂಟ್ ಆಗುತ್ತೆ, ಯಾರೋ ಒಬ್ಬ ಸಾಯ್ತಾನೆ, ಎಷ್ಟೋ ಒಂದು ಗೂಡ್ಸ್ ಲಾಸ್ ಆಗತ್ತೆ. ಇವೆಲ್ಲವನ್ನು ನಾವು ನಿಲ್ಲಿಸ್ಬೇಕಂದ್ರೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬೇಕಾಗಿದೆ. ಯಾವ ಒಬ್ಬ ವ್ಯಕ್ತಿ ಹಸುವನ್ನು ಇಲ್ಲ ಒಂದು ಎತ್ತುವನ್ನು ರೋಡಿಗೆ ಬಿಡ್ತಾನೋ ಅವನಿಗೆ ದೊಡ್ಡ ಫೈನ್ ಮಾಡ್ಬೇಕಾಗಿರುತ್ತೆ. ಸುಮ್ಮನೆ ಒಂದು 200 ರೂಪಾಯಿ 300 ರೂಪಾಯಿ ಅಂತ ಫೈನ್ ಮಾಡಿದ್ರೆ ಆಗೋದಿಲ್ಲ. ಸಾವಿರಾರು ಅಂದ್ರೆ 25,000 ಅಂತ ಫೈನ್ ಮಾಡ್ಬೇಕಾಗಿರತ್ತೆ. ಏನಾಗುತ್ತೆ ಅಂದ್ರೆ, ನೀವು ಫೈನ್ ಮಾಡುವಾಗ ಅವ್ರಿಗೆ ಒಂದು ಶಿಕ್ಷೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಅವರು ಇನ್ನು ಮುಂದೆ ಅಲ್ಲಿ ರೋಡ್ಗೆ ಬಿಡಲ್ಲ. ಅವ್ರು ಏನ್ ಮಾಡ್ಬೇಕು, ಅವ್ರು ಏನೇನ್ ಮಾಡ್ಬೇಕಿರೋದು ಅವ್ರು ಕೃಷಿ ಕಾರ್ಯ ಮಾಡುವಾಗ ಆ ಜಾಗದಲ್ಲಿ ರೈತರು ಮಾಡುವಂತಕ್ಕಂತಹ ಅವರ ಕೆಲಸಕ್ಕೋಸ್ಕರ ಉಪಯೋಗ ಮಾಡಕ್ಕೆ ನೀವು ಅದನ್ನ ಇಟ್ಕೊಳ್ಳಿ, ನಿಮ್ಮ ಫಾರ್ಮ್ ಲ್ಯಾಂಡ್ ಅನ್ನು ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಹಾಗಾಗಿ ಫೈನ್ ಮಾಡ್ಬೇಕಾಗಿರುತ್ತೆ, ಮತ್ತೆ ಅರೆಸ್ಟು ಮಾಡ್ಬೇಕಾಗಿರುತ್ತೆ. ಜಮೀನ್ದಾರ್ಗಳು ಕೂಡ ಇಟ್ಕೊಂಡಿರ್ತಾರೆ ಎಷ್ಟೋ ಹಸುಗಳು, ಅವುಗಳನ್ನ ರೋಡ್ಗೆ ಬಿಟ್ರೆ ಅವ್ರ ಮೇಲೆ ಕೂಡ ಕೇಸ್ ಫೈಲ್ ಆಗ್ಬೇಕಾಗಿದೆ. ಮನುಷ್ಯರಿಗೆ ಯಾವುದೇ ಒಬ್ಬ ಮನುಷ್ಯ ಸಾಯುವಾಗ ಅದ್ ನೋಡ್ಕೊಂಡು ಸಂತೋಷ ಪಡೋನು ಅವನು ಮನುಷ್ಯ ಇಲ್ಲ, ಅವನು ಪಿಚಾಶಿ, ಅವನು ಒಬ್ಬ ದೇವ ಅಂತ ಹೇಳ್ಕೊಳ್ಬೇಕಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ಮನುಷ್ಯ ಸಾಯೋದನ್ನು ನೋಡಿ ಅವನಿಗೆ ಕಷ್ಟ ಆಗತ್ತೋ ಅವನೇ ಮನುಷ್ಯ. ಹಾಗಾಗಿ ನಾವೆಲ್ಲರೂ ಮನುಷ್ಯರಾಗಿರೋ ಒಂದು ಕಾರಣಕ್ಕೋಸ್ಕರ ಸಹ ಮನುಷ್ಯ ಸಾಯುವಾಗ ನಮ್ಗೆ ಕಷ್ಟ ಆಗಬೇಕು, ಮತ್ತೆ ಅದನ್ನ ನಿಲ್ಸಕ್ಕೆ ನಾವು ಏನು ಪ್ರಯತ್ನ ತಗೊಳ್ಬೇಕು ಅದನ್ನ ತಗೊಳ್ಬೇಕು. ನವಕಿರಣ್ ಸಿಂಗ್ ಹಿಮಾಚಲ್ ಪ್ರದೇಶನಲ್ಲಿ ಹೇಗೆ PIL ಫೈಲ್ ಮಾಡಿದಾರೋ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಹೈಕೋರ್ಟ್ ನಲ್ಲಿ ಇಲ್ಲಿರತಕ್ಕಂಥ ಲಾಯರ್ಸ್ ಗಳು ಕೂಡ ಫೈಲ್ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ನೋಡಿ,
ಹಸುಗಳನ್ನು ಬಿಟ್ಬಿಡ್ತಾರೆ ಸ್ಟ್ರೀಟ್ ಒಳಗೆ. ಅಂದ್ರೆ ಹೈವೇ ಅಂತೂ ಇಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂತಹ ಈ ರೋಡ್ ನಲ್ಲಿ ಕೂಡ ಹಸುಗಳು ನೋಡಕ್ ಬರುತ್ತೆ, ಎತ್ತುಗಳು ನೋಡಕ್ ಬರುತ್ತೆ. ಯಾಕೆ ಇಲ್ಲಿ ರೋಡ್ ನಲ್ಲಿ ಬಿಡ್ತಾರೆ? ಯಾಕೆ ರೋಡ್ ನಲ್ಲಿ ಬಿಡ್ಬೇಕು? ಅಲ್ಲಿ ಸಗಣಿ ಕೆಳಗೆ ಬೀಳುತ್ತೆ, ಅಲ್ಲೇ ಒಂದು ಮಕ್ಕಳು ಆಟ ಆಡ್ತಾರೆ. ಏನ್ ಆಗ್ತಿದೆ ಇಲ್ಲಿ? ಏನು ನಾವೇನೋ ಹೈ ಲೆವೆಲ್ ಏನ್ ಅಚೀವ್ಮೆಂಟ್ ಮಾಡ್ತಿದ್ವಿ ಇಲ್ಲಿ? ನಾನೇನು ಸಗಣಿಯನ್ನು ಮುಟ್ಬೇಡಿ, ನೀವು ರೈತರು ಕೆಲಸ ಮಾಡೋದು ಅಸಹ್ಯ ಅಂತ ಹೇಳ್ತಿಲ್ಲ. ಆ ಕೆಲಸ ಮಾಡ್ಬೇಕು, ಆದ್ರೆ ಎಲ್ಲಿ ಮಾಡ್ಬೇಕು? ಅದನ್ನ ಫಾರ್ಮ್ ಲ್ಯಾಂಡ್ ನಲ್ಲಿ ಮಾಡ್ಬೇಕಾಗಿರುತ್ತೆ. ಅದಕ್ಕಂತ ಒಂದು ಜಾಗ ಇದೆ, ಅದಕ್ಕಂತ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಮಾಡ್ಬೇಕಾಗಿರುತ್ತೆ. ರೋಡ್ ನಲ್ಲಿ ಬಿಟ್ಬಿಟ್ಟು ಅದಕ್ಕೆ ಫ್ರೀ ಆಗಿ ಏನ್ ತಿನ್ನತ್ತೆ ಅದು? ಅಲ್ಲಿ ಕಸದ ತೊಟ್ಟಿಗೆ ಹೋಗ್ಬಿಟ್ಟು ಅದು ಪಾಲಿಥೀನ್ ಬ್ಯಾಗ್ ಎಲ್ಲ ತಿನ್ಕೊಂಡಿದೆ. ಅದ್ರ ಮೂಲಕ ಅದಕ್ಕೆ ಕಾಯಿಲೆ ಬರ್ತಿದೆ, ಅದು ಸಾಯ್ತಿದೆ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾ ಇಲ್ವೋ? ಹ್ಯೂಮನ್ ರೈಟ್ಸು ಬೇಕಿದೆ, ಅನಿಮಲ್ ರೈಟ್ಸು ಬೇಕಿದೆ. ಈ ಪ್ರಾಣಿಗಳನ್ನು ಎಲ್ಲಿ ಬಿಡಬೇಕು, ಎಲ್ಲಿ ಸಾಕ್ಬೇಕು, ಹಾಗೆ ಸಾಕ್ಬೇಕಾಗಿರುತ್ತೆ. ಸೊ ಹಾಗಾಗಿ ಕಾನೂನು ಸ್ವಲ್ಪ ರಿಜಿಡ್ ಆಗಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಫ್ಲೆಕ್ಸಿಬಿಲಿಟಿ ಎಲ್ಲಿ ಬೇಕೋ ಅಲ್ಲಿ ಇರಬೇಕಾಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ರಿಜಿಡ್ ಎಲ್ಲಿರ್ಬೇಕು, ಎಲ್ಲಿ ನಾವು ಬಹಳ ಸ್ಟ್ರಿಕ್ಟ್ ಆಗಿರ್ಬೇಕು, ಅಲ್ಲಿ ಸ್ಟ್ರಿಕ್ಟ್ ಆಗಿದ್ರೆ ಮಾತ್ರ ಸಮಾಜದಲ್ಲಿ ಒಂದು ಶಾಂತಿಯ ವಾತಾವರಣ ಉಂಟು ಮಾಡೋಕ್ಕೆ ಸಾಧ್ಯ.